ಒಂದು ಹಸಿರು ಮತ್ತು ಸುಂದರ ಕಾಡಿನಲ್ಲಿ ಬಿಟ್ಟು ಎಂಬ ಚಿಕ್ಕ ಮೊಲ ವಾಸಿಸುತ್ತಿತ್ತು. ಬಿಟ್ಟು ತುಂಬ ಚುರುಕು ಮತ್ತು ಆಟವಾಡಲು ಇಷ್ಟಪಡುವ ಮೊಲ. ಆದರೆ ಅವನಿಗೆ ಒಂದು ಸಮಸ್ಯೆ ಇತ್ತು. ಅವನಿಗೆ ಕಾಯುವುದು ಇಷ್ಟವಿರಲಿಲ್ಲ. ನನಗೆ ಎಲ್ಲವೂ ಈಗಲೇ ಬೇಕು. ಕಾಯಲು ನನಗೆ ಸಮಯವೇ ಇಲ್ಲ. ಒಂದು ದಿನ ದೊಡ್ಡ ಮರದ ಕೆಳಗೆ ಹೊಳೆಯುತ್ತಿರುವ ಒಂದು ವಿಚಿತ್ರ ಬೀಜ ಬಿಟ್ಟುಗೆ ಸಿಕ್ಕಿತು. ವಾವ್, ಇದು ಖಂಡಿತವಾಗಿಯೂ ಮಾಯಾ ಬೀಜ ಇರಬೇಕು. ಇದನ್ನೆಟ್ಟರೆ ದೊಡ್ಡ ಮರ ತಕ್ಷಣ ಬೆಳೆಯಬೇಕು. ಬಿಟ್ಟು ಮಣ್ಣನ್ನು ತೋಡಿ ಬೀಜವನ್ನು ನಟ್ಟನು. ನಂತರ ಕೈಗಳನ್ನು ಮಡಚಿ ನಿಂತು ಹೇಳಿದನು, ಬೇಗ ಬೆಳೆಯು, ಈಗಲೇ ದೊಡ್ಡ ಮರ ಆಗು. ಅವನು ಕೆಲವು ಕ್ಷಣ ಕಾದನು, ಆದರೆ ಏನೂ ಆಗಲಿಲ್ಲ. ಇದು ಕೆಲಸ ಮಾಡೋದಿಲ್ಲ, ಈ ಬೀಜ ವ್ಯರ್ಥ. ಅಷ್ಟರಲ್ಲಿ ನಿಧಾನವಾಗಿ ನಡೆಯುತ್ತಾ ಒಂದು ಜ್ಞಾನಿ ಆಮೆ ಅಲ್ಲಿ ಬಂದಿತು. ಚಿಕ್ಕ ಮೊಲ, ಒಳ್ಳೆಯದು ಬೆಳೆಯಲು ಸಮಯ ಬೇಕು. ಆದರೆ ನನಗೆ ಕಾಯಲು ಇಷ್ಟವಿಲ್ಲ. ನೀನು ಪ್ರತಿ ನಿಮಿಷವೂ ಅದನ್ನು ತೋಡಿ ನೋಡಿದರೆ ಅದು ಹೇಗೆ ಬೆಳೆಯುತ್ತದೆ? ಸಹನೆಯಿಂದ ನೀರು ಹಾಕಿ ಕಾಯಬೇಕು. ಬಿಟ್ಟು ಸ್ವಲ್ಪ ಯೋಚಿಸಿತು. ನಂತರ ಆಮೆಯ ಮಾತನ್ನು ಕೇಳಲು ತೀರ್ಮಾನಿಸಿತು. ಆ ದಿನದಿಂದ ಅವನು ಪ್ರತಿದಿನ ಬೀಜಕ್ಕೆ ನೀರು ಹಾಕಲು ಶುರು ಮಾಡಿದನು. ಗಾಳಿ ಬಂದಾಗ ಅದನ್ನು ರಕ್ಷಿಸಿದನು. ಶಾಂತವಾಗಿ ಕಾಯಲು ಕಲಿತನು. ಕೆಲವು ದಿನಗಳ ನಂತರ ಮಣ್ಣಿನೊಳಗಿಂದ ಒಂದು ಚಿಕ್ಕ ಹಸಿರು ಮೊಳೆ ಹೊರಬಂದಿತು. ವಾವ್, ಇದು ನಿಜವಾಗಿಯೂ ಬೆಳೆಯುತ್ತಿದೆ. ವಾರಗಳು ಕಳೆಯಿತು. ಆ ಚಿಕ್ಕ ಮೊಳೆ ನಿಧಾನವಾಗಿ ಹಸಿರು ಗಿಡವಾಗಿ ಬೆಳೆದಿತು. ಮಣ್ಣಿನೊಳಗೆ ದೊಡ್ಡ ಕ್ಯಾರೆಟ್ಗಳು ಬೆಳೆಯತೊಡಗಿದವು. ಮಣ್ಣಿನ ಮೇಲೆ ಹಸಿರು ಎಲೆಗಳು ಮಾತ್ರ ಕಾಣುತ್ತಿದ್ದವು. ಕ್ಯಾರೆಟ್ಗಳು ಮಣ್ಣಿನೊಳಗೆ ಬೆಳೆಯುತ್ತವೆ. ನಾನು ಕಾಯ್ದದ್ದಕ್ಕೆ ಇಷ್ಟು ಚೆನ್ನಾದ ಫಲ ಸಿಕ್ಕಿದೆ. ಆ ದಿನ ಬಿಟ್ಟು ಒಂದು ಮುಖ್ಯ ಪಾಠ ಕಲಿತನು. ಒಳ್ಳೆಯದ್ದು ತಕ್ಷಣ ಆಗುವುದಿಲ್ಲ, ಸಹನೆಯಿಂದ ಕಾಯಿದರೆ ಮಾತ್ರ ಫಲ ಸಿಗುತ್ತದೆ.